ತುಂಬ ನೊಂದು ನಾನು ಮಾತಾಡ್ತಾ ಇದ್ದೀನಿ. ಇಡೀ ಕರ್ನಾಟಕ ರಾಜ್ಯ ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಅನ್ನೋದಕ್ಕೆ ಮೊದಲನೇ ಸಾಕ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಾಗಿರೋಂಥ ಅವ್ಯವಹಾರಗಳು. 187 ಕೋಟಿ ರೂಪಾಯಿನ ಅವ್ಯವಹಾರಗಳಾಗಿದೆ ಅನ್ನೋದನ್ನು ಇಡೀ ರಾಜ್ಯದಲ್ಲಿ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಭ್ರಷ್ಟಾಚಾರ ಆಗಿರೋದು ಹೌದು ಅಂತ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಒಪ್ಕೊಂಡಿದ್ದಾರೆ. ಆದರೆ ಚಂದ್ರಶೇಖರ್ ಅವರ ಆತ್ಮಹತ್ಯೆ ಆದಾಗ ತಕ್ಷಣ ಮುಖ್ಯಮಂತ್ರಿಗಳು ಇಲ್ಲಿ ಬಂದು ಇಂಥ ಪ್ರಾಮಾಣಿಕ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡು ರಾಜ್ಯದಲ್ಲಿ ಆಗ್ತಾ ಇರೋಂಥ ಭ್ರಷ್ಟಾಚಾರದ ಬಗ್ಗೆ ನಮ್ಮೆಲ್ಲರೂ ಕಣ್ಣು ತೆರೆಸಿದ್ದಾರೆ. ನಾನು ಭ್ರಷ್ಟಾಚಾರದ ಬಗ್ಗೆ ಯಾರ್ಯಾರು ಇದ್ದಾರೆ ಅದರಲ್ಲಿ ಕ್ರಮ ತಗೋತೀನಿ ಅಂತ ಮಾತು ಹೇಳಬೇಕಾಗಿತ್ತು. ಅದಾದ ನಂತರ ಸಂಬಂಧಪಟ್ಟ ಮಂತ್ರಿ ನಾಗೇಂದ್ರ ಅವ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿ ತನಿಖೆಗಳಾಗಿ ಅವರಿವತ್ತು ಜೈಲಲ್ಲಿದ್ದಾರೆ. ನಾಗೇಂದ್ರ ಅವರು, ನಾನಿಷ್ಟು ಮಾತ್ರ ಹೇಳಬಲ್ಲೆ, ಬೇರೆ ಯಾವ ವಿಚಾರವನ್ನು ನಾನು ಇಲ್ಲಿ ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿಧಾನಮಂಡಲದಲ್ಲಿ ಘೋಷಣೆ ಮಾಡಿದಂಥ 25 ಲಕ್ಷ ರೂಪಾಯಿ ಪರಿಹಾರ ಮಾನ್ಯ ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡಿದಂಥ ಕುಟುಂಬಕ್ಕೆ ಕೊಡ್ತೀವಿ ಅಂತ ಭರವಸೆಯಾಗಿ ಉಳಿದಿದೆ. ಆ ತಾಯಿ ತನ್ನ ಕಷ್ಟಗಳನ್ನು ಹೇಳ್ಕೊತಾ ಇಲ್ಲ. ಅವರು ಶ್ರೀಮತಿ ಕವಿತಾರವರು ನಾವು ಸಾರ್ವಜನಿಕರಂತ ಸಂಗ್ರಹ ಮಾಡ್ತೀವಿ ಅಂತ ದಯವಿಟ್ಟು ಬೇಡ 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 ಅಂತಂದರು. ಆದರೆ ರಾಷ್ಟ್ರಭಕ್ತ ಬಳಗದಂತ ಅವತ್ತು ನಾವು 3 ಲಕ್ಷ ಕೊಟ್ಟಿದ್ವಿ, ಇವತ್ತು 5 ಲಕ್ಷ ಕೊಡ್ತಾಯಿದ್ವಿ. 10ನೇ ತಾರೀಕಿಗೆ ಕೊಡ್ತೀವಿ ಅಂತೇಳಿ ಕಾಶಿಗೆ ಹೋಯ್ದ್ರು ಅವರು, ನಾನು ರಾತ್ರಿ ಬಂದೇಳಿ ಇವತ್ತು ಕೊಡ್ತಾಯಿದ್ವಿ. 20ನೇ ತಾರೀಕು ನಾವು ಸರ್ಕಾರದ ಹಣ ಬರಲಿಲ್ಲ ಅಂದರೆ ಜೈಲು ಬರೋ ಕಾರ್ಯಕ್ರಮವನ್ನು ಮಾಡಬೇಕಾಗತ್ತೆ. ಆ ಪರಿಹಾರ ಘೋಷಣೆ ಮಾಡಿದಂಥ ಸರ್ಕಾರ 25 ಲಕ್ಷ ಕೊಡಬೇಕು ಅಂತ ಹೇಳಿದ್ವಿ. ಆದರೆ ನಿನ್ನೆ ಜಿಲ್ಲಾಧಿಕಾರಿಗಳದ್ದು ಇವತ್ತು ಬೆಳಗ್ಗೆನೂ ಮಾತಾಡಿದೆ ನಾನು. ಸರ್ ಪ್ರೋಸೆಸ್ಸಲ್ಲಿದೆ, ಬರುತ್ತೆ ಸರ್, ಆದಷ್ಟು ಬೇಗ ಬರುತ್ತೆ ಅಂತ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ನಿನ್ನೆ ಈ ಶಾಸಕ ನಾನು ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತೀನಿ, 25 ಲಕ್ಷ ರೂಪಾಯಿ 2 ದಿನ 3 ದಿನ ಕೊಡ್ತೀನಿ ಅಂತ ಹೇಳ್ಯಾರೆ. ಅವ್ರ ಮಾತೂ ನಂಬ್ತೀನಿ ನಾನು. ಸ್ವತಃ HC ಮಹದೇವಪ್ಪನವ್ರ ಹತ್ರ ನಾನೇ ಪರ್ಸನಲ್ ಮಾತಾಡಿದೆ, ಸಮಾಜ ಕಲ್ಯಾಣ ಸಚಿವರ ಹತ್ರ, ಆದಷ್ಟು ಬೇಗ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳ ಮೇಲೆ ಭರವಸೆ ಇಟ್ಟು, HC ಮಹದೇವಪ್ಪನವ್ರ ಮೇಲೆ ಭರವಸೆ ಇಟ್ಟು, ಶಾಸಕರ ಮಾತನ್ನು ನಂಬಿ, ಜಿಲ್ಲಾಧಿಕಾರಿಗಳು ಮಾತನ್ನು ನಂಬಿ ನಾವು ಕಾರ್ಯಕ್ರಮಕ್ಕೋಸ್ಕರ ಜೈಲು ಬರೋ ಕಾರ್ಯಕ್ರಮ ಮಾಡ್ತಿಲ್ಲ. ನಮ್ಮ ಉದ್ದೇಶ ಪರಿಹಾರ ಸಿಗಬೇಕು ಅಂತ.